ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮತ್ತು ಅಡಿಗೆ HF ಚೇಂಜ್ ಆಗಿದೆ. ಬ್ರೆಡ್ ಆಮ್ಲೆಟ್, ಅದು ನನ್ನ ರೆಸಿಪಿ. ಅದು ಕೂಡ ಇದು ನಿನ್ನೆ ಬ್ರೆಡ್ ತಂದಿದ್ರು, ಅಂದರೆ ಅಣ್ಣ ಬಂದಿದ್ರು, ರಕ್ಷಣನ್ನ ಮತ್ತೆ ಅವರ ಫ್ಯಾಮಿಲಿ, ಅವರು ಬ್ರೆಡ್ ತಂದ್ರ. ಹಾಗಾಗಿ ಅದನ್ನು ಹೀಗೆ ಬೇರೆ ಟೈಪಲ್ಲಿ ತಿನ್ನಲಿಕ್ಕೆ ಒಳ್ಳೇದಾಗಲ್ಲ, ಸೊ ಬ್ರೆಡ್ ಆಮ್ಲೆಟ್ ಮಾಡುವ ಅಂತ. ಬ್ರೆಡ್ ಆಮ್ಲೆಟ್, ಬ್ರೆಡ್ ಜಾಮ್, ಬ್ರೆಡ್ ಜಾಮ್ ಇಷ್ಟ ಅಲ್ಲ, ಅಪರೂಪಕ್ಕೆ ಒಂದು ತಿಂಡಿ. ಬ್ರೆಡ್ ಆಮ್ಲೆಟ್ ಒಳ್ಳೇದು, ಪ್ರೋಟೀನ್ ಕೂಡ ಇರ್ತದೆ, ಮತ್ತೆ ಬ್ರೌನ್ ಬ್ರೆಡ್ ಕೂಡ ಒಳ್ಳೇದದು. ಹಾಗಾಗಿ ಚೆನ್ನಾಗಿ ತವಾ ಬಿಸಿ ಆಗಿದೆ ಸಹ. ಪಲ್ಟೆ ಇರ್ತದೆ, ಹೀಗೆ ಒಮ್ಮೆ ಡಿಪ್ ಮಾಡಿ ಪಲ್ಟೆ ಹಾಕಿದ್ರೆ ಒಳ್ಳೆಗ್ತದೆ ಟೇಸ್ಟ್. ಡಿಪ್ ಮಾಡಿ ಇದು ಮಾತ್ರ ಬಿಸಿ ಬಿಸಿ ತಿನ್ಬೇಕಲ್ಲ. ಇವ್ರು ಇವಾಗ ಮಾಡಿದ್ಮೇಲೆ ನಾನು ತಿನ್ನೋದು. ಇವಳಿಗೆ ಪೆಪ್ಪರ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಷ್ಟ. ಇವಳಿಗೆ ಪೆಪ್ಪರ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ಮೆತ್ತಿ ಚೂರು ಸ್ವಲ್ಪ ಸೈಡ್ಗೆಲ್ಲ ಹಾಕಿದೆ. ಇಲ್ಲಿ ಇದ್ದ ಮತ್ತೆ ಇದನ್ನು ಇಲ್ಲದಿದೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇದೊಂದು ಪಲ್ಟೆ ಹಾಕಿದರೆ 1 2 3 ಗೋ. ಅಂತೇನೆ ಹಾಕಿ ಡಿಪ್ ಮಾಡ್ತೀನಿ. ಅದು ಡಿಪ್ ಮಾಡಿದರೆ ಎರಡು ಬೆನಿಫಿಟ್ ಇದೆ. ಒಂದು ಅದಕ್ಕೆ ಅಂಟಿಕೊಳ್ತದೆ, ಮತ್ತೊಂದು ಟೇಸ್ಟ್ ಸೂಪರ್ ಆಗ್ತದೆ. ಯಾಕೆಂದರೆ ಎರಡು ಸೈಡ್ ಕೂಡ ಆಮ್ಲೆಟ್ ಇದ್ದಿದ್ದು ಫ್ಲೇವರ್ ಬರ್ತದೆ. ಸ್ವಲ್ಪ ಜೋಳ ನಾನು ಇದು ಮಾಡಿಲ್ಲ ಒಂದು ಸಲ ಕೂಡ. ನನಗೆ ಇವತ್ತು ಒಂದು ದಿವಸ ಓಕೆ ಅಂತ ಅನ್ನಿಸ್ತದೆ, ತಿಂದು ಮುಗಿಯುವಾಗ ಆಗ್ತದೆ ಅವ ಇನ್ನೂ ಬೇಡ ಬ್ರೇಕ್ಫಾಸ್ಟಿಗೆ ಅಂತ. ನನಗೆ ರೈಸ್ ಐಟಮ್ ಎಲ್ಲ ತಿಂದು ಜಾಸ್ತಿ ಅಭ್ಯಾಸ. ಹಾಗೆ ನಿಮ್ಗೆ ಇಷ್ಟ ಅಲ್ಲ ಇದು? ಸಂಜೆಗೆಲ್ಲ ಒಳ್ಳೇದಾಗ್ತದೆ, ಬ್ರೇಕ್ಫಾಸ್ಟಿಗೆ ಅಪರೂಪಕ್ಕೆ. ಅದು ಇಲ್ಲಾಂದ್ರೆ ಸುಮ್ಮನೆ ಬ್ರೆಡ್ ವೇಸ್ಟ್ ಆಗ್ತದೆ ಅಲ್ಲ. ಇದನ್ನು ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಒಳ್ಳೇದು ಇವಾಗ. ಹಾಗಾಗಿ ಈಗ ನಾನು ತಿಂತೀನಿ, ಆಮೇಲೆ ಅವ್ರು ತಿಂತಾರೆ. ಅದಕ್ಕೆ ಚಹಾ ಎಲ್ಲ ಚೆನ್ನಾಗಾಗಲ್ಲ, ಯಾಕಂದರೆ ಮೊಟ್ಟೆ ಅಲ್ಲ. ಆಮ್ಲೆಟ್ ರೆಡಿ. ಚಹಾ ಕುಡಿದ್ರೆ ಚೆನ್ನಾಗಾಗಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ತೆ. ಮನೀಶ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಫುಲ್ಲು ಶೇಕ್ ಆಗ್ತಾ ಇದೆ ಇದು ಮೊಬೈಲ್ ವಿಡಿಯೋ. ಯಾಕೆಂದರೆ ನಾವು ಹೋಗ್ತಾ ಇರೋ ರೋಡಲ್ಲಿ ಆಚೆ ಈಚೆ ಇದು ಮಡ್ ರೋಡ್, ಇದಂದರೆ ಮೇನ್ ರೋಡ್ ರಿಪೇರಿ ಆಗ್ತಾ ಇದೆ ನಮ್ಮ ಮನೆ ಹತ್ರ. ಹಾಗೆ ಇಲ್ಲಿ ಒಳಗೆ ರೋಡಿಂದ ನಾವು ಬಂದದ್ದು. ಈಗ ನಾವು ಪಾಪುದು ಚೆಕಪ್ಗೆ ಕರ್ಕೊಂಡು ಹೋಗ್ತಿದ್ದೇವೆ. ಮಂತ್ಲಿ ಚೆಕಪ್ಗೆ ಫುಲ್ ರೆಡಿ ಆಗಿದ್ದಾಳೆ ನೋಡಿ ಪಾಪು. ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್. ಹೊರಗಡೆ ಬರುವಾಗ, ಹೊರಗಡೆ ಬಂದ ತಕ್ಷಣ ಒಂದು ಬೊಬ್ಬೆ ಹಾಕ್ಲಿಕ್ಕಿದೆ. ಅಂದ್ರೆ ಫುಲ್ ಮೇಲೆ ನೋಡಿ, ನೋಡಿ ಫುಲ್ ಕೈ ಅಂದ್ರೆ ಅವಳಿಗೆ ಹೊರಗಡೆ ಹೋಗೋದು ಅಂದ್ರೆ ಖುಷಿ. ಅಂದ್ರೆ ಆಕಾಶ ಎಲ್ಲ ನೋಡುವಾಗ ಬಾರಿ ಖುಷಿ ಆಗ್ತದೆ ಅವಳಿಗೆ. ಮನೆಯಲ್ಲಿ ಅದೇ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಲ್ಲ,
ಮನೆಯಲ್ಲಿ ಖಾಲಿ Same view. ಫ್ಯಾನ್ ಮತ್ತೆ ಆಚೆ ಗೋಡೆ ಅದು ಅಷ್ಟೇ ಇರುದು. ಹೊರಗಡೆ ಅದ್ರೊಳಗೆ ಆಕಾಶ ನೋಡುವಾಗ ಅದೊಂದು ಕಲ್ಲೆಲ್ಲ ಒಂದೇ ಲೆಕ್ಕ ಕಲರ್ ಇದೆಯಲ್ಲ, ಖುಷಿ ಆಗ್ತದೆ. ರೈಟ್. ಕೆಲವು ಮಕ್ಕಳಿಗೆ ಹೊರಗಡೆ ಹೋಗುದಂತ ತುಂಬಾ ಇಷ್ಟ ಇರ್ತದೆ, ನನ್ನಾಗಿದೆ. ಇವಾಗ ಇವಳಿಗೆ ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೆ ಹೊಸತನ, ಅಂದ್ರೆ ಹೊರಗಡೆ ಬಂದಾಗ ಸ್ವಲ್ಪ ಚೇಂಜಸ್ ಇರುತ್ತಲ್ಲ. ಹಾಗೆ ಮಳೆ ಇಲ್ಲ ಅಂದ್ರೆ ಹೋಗ್ಬೋದು ಸಂಜೆ ಎಲ್ಲ, ಇಲ್ಲಾಂದ್ರೆ ಕಷ್ಟ ಸ್ವಲ್ಪ. ಅದೇ. ಇವಾಗ ಸ್ವಲ್ಪ ಬಿಸಿಲಿದೆ. ಸ್ವಲ್ಪ ಅಲ್ಲ, ತುಂಬಾನೇ ಬಿಸಿಲಿದೆ. ಯಾಕಂದ್ರೆ ಸಂಜೆ ಆಗ್ತಾ ಬಂತು, ಆದ್ರೂ ಬಿಸಿಲಿದೆ, ವೆದರ್ ತೊಂದರೆ ಇಲ್ಲ. ಮಂತ್ಲಿ ಚೆಕಪ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಕೂಡ ಹೋಗ್ತಾ ಇದ್ದೀವಿ 1 ಮಂತ್ ಮೇಲೆ. ಸ್ಟಾರ್ಟಿಂಗ್ ಅಂದ್ರೆ ಇವಳು ಫಸ್ಟಿಗೆ ನಾನು ಹೇಳಿದ್ದೆ ತುಂಬಾ ಕನ್ಫ್ಯೂಷನ್ ಇತ್ತು, ಅದ್ರ ಜೊತೆಗೆ ವೆಯ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಇವಳಿಗೆ. ಸೊ ಆ ಟೈಮಲ್ಲಿ ಹೋದದ್ದು. ಸೊ ಇವಾಗ ಮಂತ್ಲಿ ಒಂದು ಹೋದ್ರೆ ಪಾಪುದು ಎಲ್ಲ ಅಂದ್ರೆ ಬೆಳವಣಿಗೆ ಬಗ್ಗೆ ಕರೆಕ್ಟ್, ಕೆಲವು ಅಂದ್ರೆ ಫಸ್ಟ್ ಬೇಬಿ ಅಲ್ಲ, ಕೆಲವು ಜಾಸ್ತಿ ನಾಲೆಜ್ ಇರುವುದಿಲ್ಲ, ಮತ್ತೆ ಕೆಲವು ಕನ್ಫ್ಯೂಷನ್ ಇದ್ದದೆಲ್ಲ ಕ್ಲಿಯರ್ ಆಗ್ತದೆ. ಹಾಗಾಗಿ ಒಂದು ಹೋಗ್ತಾ ಇದ್ರೆ ಗೊತ್ತಾಗ್ತದೆ, ಕರೆಕ್ಟ್ ವಿಷಯ ಗೊತ್ತಾಗ್ತದೆ. ನೆಕ್ಸ್ಟ್ ಆಗುವಾಗ ಸುಲಭ ಆಗ್ತದೆ. ಹಾಗೆ ಕೆಲವೊಂದು ವಿಷಯ ಮಾತಾಡ್ಲಿಕ್ಕೆ ಇತ್ತು, ಬಟ್ ಇವಾಗ ಅಂದ್ರೆ ಸ್ವಲ್ಪ ಇವಾಗ ನಾನಿದ್ದೇನೆ, ಹಾಗೆ ಮಾತಾಡ್ಲಿಕ್ಕೆ ಆಗಲ್ಲ. ಅಲ್ಲ, ವಾಯ್ಸ್ ಹೊರಗಡೆ ಅಷ್ಟು ಕೇಳಲ್ಲ. ಅದಕ್ಕೆ ಮನೆಗೆ ಹೋದ್ಮೇಲೆ ಇವಾಗ ಹಾಸ್ಪಿಟಲ್ ಹೋಗಿ ಬಂದು ಮತ್ತೆ ನಾನು ಮಾತಾಡ್ತೀನಿ. ಎಸ್, ಹಾಗಾಗಿ ಅಂದ್ರೆ ಇದು ಎಲ್ರಿಗೆ ಯೂಸ್ ಆಗುತ್ತೆ ಅಂತಲ್ಲ, ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದಾರೆ ಅದು ಕೂಡ ಟಿಪ್ಸ್ ಆ ಥರ ಅಂತಲ್ಲ, ನನ್ನೊಂದು ಜಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಬ್ರಿಗಾದ್ರೂ ಒಂದು ಹೆಲ್ಪ್ ಆಗ್ಬೋದು ಅಂತ. ಹಾಗಾದ್ರೆ ಹೋಗಿ ಬರುವ, ಅಲ್ಲಿ ಹೋಗಿ ನಂತರ ಮಾತಾಡುವ. ಚೆಕಪ್ ಎಲ್ಲ ಮುಗಿಸಿ ಬಂದಾಯ್ತು. ತುಂಬಾ ಲೇಟ್ ಆಯ್ತು ಅಲ್ಲಿ ಇವತ್ತು ಫಸ್ಟ್ ಟೈಮ್ ಲೇಟ್ ಆಯ್ತು. ನಾವು ಅಂದ್ರೆ ಯಾವತ್ತು ಮಧ್ಯಾಹ್ನ ಹೋಗುದು, ಇವತ್ತು ಸಂಜೆ ಹೋಗಿದ್ವಿ. ಅಲ್ಲಿ ಅಂದ್ರೆ ನಮ್ದು ಅಪಾಯಿಂಟ್ಮೆಂಟ್ ನಾವು ಆಲ್ರೆಡಿ ತಕೊಂಡೆ ಹೋದದ್ದು. ಅಲ್ಲಿ ಅಪಾಯಿಂಟ್ಮೆಂಟ್ ವೈಸ್ ಕಳಿಸುದಂತೆ ಒಳಗಡೆ. ಅಂದ್ರೆ ನಾವು ಅಲ್ಲಿ ಅಪಾಯಿಂಟ್ಮೆಂಟ್ ತೆಗೆದವರು ಬೇರೆಯವರು, ಹಾಗಾಗಿ ಅವರು ನೇಮ್ ಮೆನ್ಷನ್ ಮಾಡಿರ್ಲಿಲ್ಲ ಅಲ್ಲಿ. ಹಾಗಾಗಿ ನಮ್ದು ಅಪಾಯಿಂಟ್ಮೆಂಟ್ ಅಲ್ಲಿ ಅವರು ಕರೆಕ್ಟ್ ಸ್ವಲ್ಪ ಅವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಹಾಗಾಗಿ ಅಲ್ಲಿ ಹೋದ್ಮೇಲೆ ಅವರು ನಮ್ದು ಹೆಸರು ಬರ್ತದೆ, ಹಾಗಾಗಿ ಲೇಟ್ ಆಯ್ತು. ನಮ್ಗಿಂತ ನಂತರ ಬಂದವರೆಲ್ಲ ಹೋಗ್ತಿದ್ರು. ನನಗೆ ಲೈಟ್ ಅಲ್ಲಿ ತಲೆನೋವು ಸ್ಟಾರ್ಟ್ ಆಯ್ತು, ಇವರಿಗೂ ಇದೆ. ಲೇಟ್ ಆಯ್ತಲ್ಲ, ಹಾಗೆ ಇವಾಗ ಇವಳಿಗೆ ಕಾಫಿ ಕುಡಿಲಿಲ್ಲ, ಹಾಗೆ ಕಾಫಿ ಕುಡಿಬೇಕಂದ್ರೆ ಇಲ್ಲ, ಕೆಲವೊಮ್ಮೆ ಮನೇಲಿ ಇದ್ರೆ ಕುಡಿಯಲ್ಲ, ಬಟ್ ಇವಾಗ ಮಾತ್ರ ಕುಡಿಬೇಕು. ಇವಾಗ ಇಲ್ಲಿ ಒಂದು ಹೋಟೆಲ್ ಇದೆ, ಅಂದ್ರೆ ನಾವು ಅಪರೂಪಕ್ಕೆ ತಿಂಡಿ ಎಲ್ಲ ಅಲ್ಲಿಂದನೇ ತರೋದು. ಅಂದ್ರೆ ಹೊರಗಡೆ ಬಂದ್ರೆ ಅಥವಾ ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಲ್ಲಿಂದ ಇರ್ತದೆ. ಕೃಷ್ಣ ವಿಲಾಸ್ ಅಂತ, ತುಂಬ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ತುಂಬಾ ಜನ ಕೂಡ ತುಂಬಾ ಬರ್ತಾರೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹೋಗಿ ಬರುವ ಹೋದರ್ ಕದೆ. ಇವಾಗ ಅಂದ್ರೆ ಪಾಪುನ ಇಟ್ಕೊಂಡು ಹೋಗುದಂದ್ರೆ ಸ್ವಲ್ಪ ಅಂದ್ರೆ ಅವಳು ಇವಾಗ ಓಕೆ. ಅಂದ್ರೆ ಅಲ್ಲಿ ಒಳಗಡೆ ನಾವು ಇದು ಮಾಡಲ್ಲ, ಶಫಲ್ ಮಾಡ್ಕೊಂಡು ತಿನ್ನೋದು. ಒಮ್ಮೆ ಅವಳು ತಿನ್ನೋದು, ನಂತರ ನಾನು ತಿನ್ನೋದು. ಎಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಂದ್ರೆ ನ್ಯೂ ಮಾಮ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ, ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಆ ವಿಡಿಯೋ ಆಕ್ಚುಲಿ ನಾನು ತೆಗೆದು 1 ಮಂತ್ ಬ್ಯಾಕ್ ಏನಾಗಿತ್ತು, ಅದು ಹಾಗೆ ಪೆಂಡಿಂಗ್ ಆಗಿತ್ತು. ಯಾಕಂದ್ರೆ ಈ ತರ ವಿಡಿಯೋ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಪಾಪುನ ಸ್ವಲ್ಪ ದೊಡ್ಡದಾಗ್ತಾ ಇದ್ದಾಳೆ. ಸೊ ಗೊತ್ತಿರ್ಬೋದು, ಇವಾಗಂತೂ 2 hours ಕೂಡ ಕೆಲವೊಮ್ಮೆ ಮಲಗಲ್ಲ ಅವಳು. ಇದ್ರೆ ಆಟ ಆಡುವುದು ಕೂಡ ಅಷ್ಟೇ, ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಆಮೇಲೆ ಹತ್ರನೇ ಇರ್ಬೇಕಾಗುತ್ತೆ, ಈ ತರ ಇರುತ್ತೆ. ಸೊ ಹಾಗಾಗಿ ಆ ವಿಡಿಯೋ ನೋಡುವಾಗ ಇವತ್ತು ಹಾಗೆ ಪೆಂಡಿಂಗ್ ಇತ್ತು. ಸೊ ಮಾಡಬೇಕು ಅಂತ ಇವತ್ತು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಂದ್ರೆ ಸ್ವಲ್ಪ ಶೀತ ಎಲ್ಲ ಆಗಿ ಜ್ವರ ಎಲ್ಲ ಬಂದಿತ್ತು, ಸ್ವಲ್ಪ ವಾಯ್ಸ್ ಎಲ್ಲ ಹೋಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನ್ಯೂ ಮಾಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ವಿಷಯ ಏನಂದ್ರೆ ಟಿಪ್ಸ್ ಅಂತ ನಾನೇನು ಹೇಳಲಿಕ್ಕೆ ಹೋಗಲ್ಲ, ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದಕ್ಕೆ ರಿಲೇಟೆಡ್ ಆಗಿ ಹೇಳುವ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಹೇಳ್ಬೇಕಂದ್ರೆ ನ್ಯೂ ಮಾಮ್ ಅಂದ ತಕ್ಷಣ ನಮಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ನನಗೂ ಕೂಡ ಅಷ್ಟೇ, ಯಾಕಂದ್ರೆ ನಾನು ಡೆಲಿವರಿ ಆಗೋ ತನಕ ಒಂದು ನಮ್ದು ಜರ್ನಿ ಬೇರೆ ರೀತಿ ಇರುತ್ತೆ, ಡೆಲಿವರಿ ಆದ್ಮೇಲೆ ಬೇರೆ ರೀತಿ ಇರುತ್ತೆ. ನಮ್ಗೆ ಗೊತ್ತಿರಲ್ಲ ಆಕ್ಚುಲಿ, ಫಸ್ಟ್ ಟೈಮ್ ನಾವು ಮಾಮ್ ಆಗಿರೋದ್ರಿಂದ. ಸೊ ನನಗೆ ಕೂಡ ಅಷ್ಟೇ, ಡೆಲಿವರಿ ಆದ್ಮೇಲೆ ಫೀಡಿಂಗ್ ರಿಲೇಟೆಡ್ ಆಗಿರ್ಬೋದು, ಪಾಪುದು ಕೆಲವೊಂದು ಪಾಪುವಲ್ಲಿ ಅಂದರೆ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ.
ಸೊ ಅದಕ್ಕೆ ತಕ್ಕ ಹಾಗೆ ನಮ್ದು ಸುತ್ತಮುತ್ತಲು ಯಾರಿರ್ತಾರೆ ಅವರು ಒಂದೊಂದು ಹೇಳ್ತಾರೆ, ಅಂದ್ರೆ ಹೇಳುವುದು ತಪ್ಪು ಅಂತಲ್ಲ, ಅವರ ಎಕ್ಸ್ಪೀರಿಯನ್ಸಿಗೆ ರಿಲೇಟೆಡ್ ಆಗಿ ಅವರು ಹೇಳ್ತಾರೆ. ಸೊ ಇದೆಲ್ಲ ನಮಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ನನಗೆ ಕೂಡ ಅದೇ ರೀತಿ ತುಂಬಾನೇ ಆಗಿತ್ತು. ಹಾಗಾಗಿ ಫಸ್ಟಿಗೆ ಫೀಡಿಂಗ್ ವಿಷಯದಲ್ಲಿ ತಗೊಳ್ಳೋದಾದ್ರೆ, ಫಸ್ಟ್ ನನಗೆ ಡೆಲಿವರಿ ಆದಮೇಲೆ ತುಂಬಾ ಜನಕ್ಕೆ ಇದು ಆಗಿರ್ಬೋದು, ನನ್ಗೆ ಗೊತ್ತಿಲ್ಲ, ಅಂದ್ರೆ ಮಿಲ್ಕ್ ಸಪ್ಲೈ ತುಂಬಾ ಕಮ್ಮಿ ಇರುತ್ತೆ. ಸೊ ನನಗೆ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು. ಸೊ ಆ ಟೈಮಲ್ಲಿ ಫಸ್ಟ್ ಒಂದು ದಿವಸ ಫಾರ್ಮುಲಾ ಮಿಲ್ಕ್ ಸ್ಟಾರ್ಟಿಂಗ್ ಸ್ವಲ್ಪ ನಾನು ಫೀಡ್ ಮಾಡ್ತಾ ಇದ್ದೆ ಮಿಡ್ಲಲ್ಲಿ ಪಾಪುವಿಗೆ. ಸೊ ಅದು ಕೂಡ ಫಸ್ಟಿಗೆ ಫಸ್ಟಿಗೆ ಒಂದು ಗೊತ್ತಿರ್ಬೋದು ಎಲ್ರಿಗೆ, 15 ಮಿನಿಟ್ಸ್ ಫಸ್ಟ್ ತಂದು ಪಾಪುವಿಗೆ ಫೀಡ್ ಮಾಡಿಸ್ತಾರೆ. ಅದರ ನೆಕ್ಸ್ಟ್ ಏನಾಯ್ತಂದ್ರೆ ನನಗೆ ಕಂಟಿನ್ಯೂ ನಂದು ಡೆಲಿವರಿ ಆದದ್ದು 2:05 ಆಮೇಲೆ ಒಂದ್ಸಲ ಫೀಡ್ ಮಾಡಿದ್ಮೇಲೆ ನಂಗೊಂದು 3 o'clock ಆ ಥರ ಏನೋ 1 hour ಬಿಟ್ಟು ನನಗೆ ಫುಲ್ ಚಳಿ ಜ್ವರ ಸ್ಟಾರ್ಟ್ ಆಗಿತ್ತು. ಅದು ನನಗೆ ಬೆಳಗ್ಗೆ ತನಕ ಕಂಟಿನ್ಯೂಸ್ ಇತ್ತು, ಜ್ವರ ಬಿಡ್ತಾನೆ ಇರಲಿಲ್ಲ. ಹಾಗಾಗಿ ನನಗೆ ರೂಮಿಂದ ನನ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಿರಲಿಲ್ಲ. ಸೊ ಆ ಟೈಮಲ್ಲಿ ಪಾಪು ತುಂಬ ಅಳ್ತಾ ಇದ್ರು. ಸೊ ಇವರು ಮತ್ತೆ ಅಮ್ಮ ಇದ್ರು ರೂಮಲ್ಲಿ. ಸೊ ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ ಫಾರ್ಮುಲಾನೇ ಫೀಡ್ ಮಾಡಿದ್ರು ಪಾಪುವಿಗೆ. ಹಾಗೆ ನೆಕ್ಸ್ಟ್ ಡೇ ಕೂಡ ಅಷ್ಟೇನು ಮಿಲ್ಕ್ ಕರೆಕ್ಟ್ ಬರ್ತಾ ಇರಲಿಲ್ಲ. ಸೊ ಆಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ಸರಿ ಹೋಯ್ತು, ಯಾಕಂದರೆ ನಾವು ಫುಡ್ ಎಲ್ಲ ತಗೊಳ್ತೀವಲ್ಲ, ಸೊ ಅದರಿಂದ. ಸೊ ಈ ವಿಷಯದಲ್ಲಿ ನಮಗೆ ಆ ಟೈಮಲ್ಲಿ ತುಂಬ ಸಪೋರ್ಟ್ ಬೇಕಾಗಿರುತ್ತೆ ಫ್ಯಾಮಿಲಿಯಿಂದ. ಅಂದರೆ ಏನು ಹೇಳ್ತಾರೆ, ಮುಂಚಿನ ಟೈಮೇ ಬೇರೆ ಇತ್ತು. ಅಂದರೆ ಕೆಲವರು ಆ ಥರ ಕೂಡ ಹೇಳ್ತಾರೆ, ಅಂದರೆ ನಮಗೆ ಆ ಥರ ಇತ್ತು, ಕರೆಕ್ಟ್ ನಾವು ಫೀಡೇ ಮಾಡ್ತಾ ಇದ್ವಿ, ನಮ್ಗೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಈ ಥರ ಎಲ್ಲ ಕೆಲವೊಂದು ರೀತಿಯಲ್ಲಿ ನಮಗೆ ಏನು ಹೇಳ್ತಾರೆ, ಕೆಲವೊಂದು ಮಾತುಗಳು ಬರುತ್ತೆ. ಬಟ್ ನಾನೇನು ಹೇಳೋದಂದರೆ, ಖಂಡಿತವಾಗ್ಲೂ ಯಾರಿಗೂ ಕೂಡ ಫಾರ್ಮುಲಾ ಕೊಡಬೇಕು ಅಥವಾ ಅಂದರೆ ತಮ್ಮ ಪಾಪು ಎಲ್ರಿಗೂ ಹೆಲ್ದಿಯಾಗಿ ಇರಬೇಕು. ಸೊ ಈ ಥರನೇ ಇರುತ್ತೆ. ಬಟ್ ಕೆಲವ್ರದ್ದು ಸಿಚುವೇಶನ್ ಆ ಥರ ಇರುತ್ತೆ. ಸೊ ನಾವೇನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಇವನ್ ನಾನು ಕೂಡ ಅಷ್ಟೇ, ಬ್ರೆಸ್ಟ್ ಜಾಸ್ತಿ ಆಗಲಿಕ್ಕೆ ಏನೆಲ್ಲ ಮಾಡಬೇಕು, ಸೊ ಅದೆಲ್ಲ ಮಾಡ್ತಾ ಹೋಗಿದ್ದೆ. ಹಾಗಾಗಿ ಮನೆಗೆ ಬಂದ ನಂತರ ಕರೆಕ್ಟಾಗಿ ನಾನು ಫೀಡ್ ಅಂದರೆ ಪಾಪುವಿಗೆ ಏನು ಮಾಡಬೇಕಲ್ಲ, ಸೊ ಅದೆಲ್ಲ ಕರೆಕ್ಟಾಗಿ ಆಗ್ತಾಯಿತ್ತು. ಹಾಗಾಗಿ ನೆಕ್ಸ್ಟ್ ಏನಾಯ್ತು ಅಂದರೆ 1 ಮಂತ್ ತನಕ ನಾನು ಫಾರ್ಮುಲಾ ಎಲ್ಲ ಸ್ಟಾಪ್ ಮಾಡಿದ್ದೆ. ಬಟ್ ಏನಂದರೆ 1.5 ಆ ಥರ ಆಗುವಾಗ ಪಾಪುದು ವೆಯ್ಟ್ ಎಲ್ಲ ಅಷ್ಟೇನು ಗೇನ್ ಆಗ್ತಾ ಇರಲಿಲ್ಲ. ಅಂದರೆ ಒಮ್ಮೆ ಅವಳು ಕರೆಕ್ಟ್ ವೆಯ್ಟ್ ಇದ್ಲು ಸ್ಟಾರ್ಟಿಂಗಲ್ಲಿ. ಸೊ ಆಮೇಲೆ ಒಮ್ಮೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಆಮೇಲೆ ಮತ್ತೆ ವೆಯ್ಟ್ ಗೇನೇ ಆಗಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಡಾಕ್ಟರ್ ಚೆಕಪ್ಗೆ. ನನಗೆ ಆಲ್ರೆಡಿ ನಾನು ಹೇಳಿದ್ದೆ ತುಂಬ ಪಾಪು ರಿಲೇಟೆಡ್ ಒಂದು ಶೀತ ಆದರೂ ಅಥವಾ ಶೀತ ಅಂತಲ್ಲ, ಏನು ಹೇಳ್ತಾರೆ, ಸ್ನೀಸಿಂಗ್ ಆಗುತ್ತೆ. ಸೊ ಇದು ಮೋಷನ್ ಕರೆಕ್ಟ್ ಆಗಲ್ಲ. ಸೊ ಇದರದ್ದೆಲ್ಲ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಮತ್ತು ನೀರು ಕೊಡೋದ್ರ ಬಗ್ಗೆ ಆಗಿರ್ಬೋದು, ಈ ಥರದ್ದು ತುಂಬ ವಿಷಯ ಇರುತ್ತೆ. ಸೊ ಇದಕ್ಕೆ ಒಬ್ಬೊಬ್ಬರು ಬಂದು ಒಂದೊಂದು ರೀತಿ ನಮಗೆ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ ಡಾಕ್ಟರ್ ಚೆಕಪ್ಗೆ ಅಂತ ಹೋಗಿದ್ವಿ. ಸೊ ಅವರು ಕೂಡ ಹೇಳಿದರು, ಅಂದರೆ ಪಾಪು ಹುಟ್ಟಿದ 1 ತಿಂಗಳಲ್ಲಿ 1 kg ಆದರೂ ಜಾಸ್ತಿ ಆಗಿರ್ಬೇಕು. ಇವಳು 80 ಗ್ರಾಮ್ ಅಷ್ಟೇ ಜಾಸ್ತಿ ಆಗಿದ್ಲು. ಅವಳು 3.100 ಇದ್ಲು, 180 ಅಷ್ಟೇ ಆಗಿದೆ. ಅಂದರೆ ನಾನು ಫೀಡ್ ಮಾಡ್ತಾ ಇದ್ದೆ, ಅದರ ಜೊತೆಗೆ ಸ್ವಲ್ಪ 30 ml ಆ ಥರ ಪ್ರತಿ ಫೀಡ್ ಜೊತೆಗೆ ನಾನು ಫೀಡ್ ಕೊಡ್ತಾ ಇದ್ದೆ. ಸೊ ಆಮೇಲೆ ನಾರ್ಮಲ್ ವೆಯ್ಟ್ ಬಂದ ಮೇಲೆ ಏನು ಮಾಡಿದೆ ಅಂದರೆ, ಇವಾಗ ಪ್ರೆಸೆಂಟ್ ಅಂದರೆ ಒಂದು ಫುಲ್ ನಾನೇ ಫೀಡ್ ಮಾಡ್ತೇನೆ 1 ಟೈಮ್. ಸೊ ಯಾವಾಗೆಲ್ಲ ಸಾಕಾಗಲ್ಲ ಅನಿಸುತ್ತೆ, ಸೊ 2 to 3 times ಪರ್ ಡೇಯಲ್ಲಿ ನಾನು ಫಾರ್ಮುಲಾ ಕೊಡ್ತೀನಿ. ಯಾಕಂದರೆ ಹೇಳಲಿಕ್ಕಾಗಲ್ಲ, ಇವಳು ಹೇಳ್ತಾರೆ ಅಂದರೆ 5 month ಎಲ್ಲ 3 hours ಎಲ್ಲ ಬಿಟ್ಟು ಫೀಡ್ ತಗೊಳ್ತಾರಂತೆ. ಇವಳು ಕೆಲವೊಮ್ಮೆ 1 ಗಂಟೆಗೆ ಎದ್ದು, ಅಂದರೆ ಪಾಪು ಯಾವಾಗ ಯೂರಿನ್ ಪಾಸ್ ಮಾಡುತ್ತೆ ಆಟೋಮೆಟಿಕ್ಲಿ ಅವರಿಗೆ ಹಸಿವು ಹಾಗೆ ಆಗುತ್ತೆ. ಸೊ ಕೆಲವೊಮ್ಮೆ 1 ಗಂಟೆಗೊಮ್ಮೆ ತಗೊಳ್ತಾಳೆ, 1.5 hours ತಗೊಳ್ತಾಳೆ, ಹೇಳಲಿಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇನ್ ಕೇಸ್ ಅವಳಿಗೆ ಸಾಕಾಗಿಲ್ಲ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಫಾರ್ಮುಲಾ ಫೀಡ್ ಕೊಡ್ತೀನಿ. ಲಾಸ್ಟ್ ಟೈಮ್ ಕೆಲವರೆಲ್ಲ ಕೇಳಿದ್ರು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನನಗೆ ಅಂದರೆ ಡಾಕ್ಟರ್ ನಾನು ಕನ್ಸಲ್ಟ್ ಆಗಿನೇ ತಗೊಂಡಿರೋದ್ರಿಂದ ನಾನು ನ್ಯಾನ್ ಅಂತ ಬರುತ್ತೆ, ಸೊ ಅದು ಫಾರ್ಮುಲಾ ಫೀಡ್ ಕೊಡ್ತಾ ಇದ್ದೇನೆ. ಅದರ ನೆಕ್ಸ್ಟ್ ಯಾವುದು ಅಂದರೆ ಕಂಪ್ಯಾರಿಸನ್. ಅಂದರೆ ತುಂಬ ಮಾಡ್ತಾರೆ ಕಂಪ್ಯಾರಿಸನ್, ಯಾವ ಥರ ಅಂದರೆ ಪಾಪು ಸಣ್ಣ ಇದ್ರೆಲ್ಲ ಹೇಳ್ತಾರೆ. ಸೊ ಇವಳು ಕೂಡ ಅಷ್ಟೇ 1 ಮಂತಲ್ಲಿ ಎಲ್ಲ ತುಂಬ ಸಣ್ಣ ಇದ್ಲು. ಸೊ ಹೇಳ್ತಾ ಇದ್ರು ಪಾಪು ಸಪುರ ಇದ್ದಾಳೆ ಆ ಥರ ಎಲ್ಲ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಪಾಪು ಹೆಲ್ದಿ ಆಗಿದ್ರೆ ಆಯಿತು ನಮಗೆ. ನಾನು ಕೂಡ ಅದೇ ಮೈಂಡ್ ಸೆಟ್ಟಲ್ಲಿದ್ದೆ, ಪಾಪು ಹೆಲ್ದಿ ಇದ್ದಾಳೆ. ಅದರ ಜೊತೆಗೆ ಡಾಕ್ಟರ್ ಕನ್ಸಲ್ಟ್ ಆಗುವಾಗ
ಸೊ ಏನು ಹೇಳ್ತಾರೆ, ಸೊ ಅದನ್ನಷ್ಟೇ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಒಂದು ಏಜ್ ಟೈಮ್ ಬರುವಾಗ ಅವಳು ಕರೆಕ್ಟ್ ಆದಳು, ಸೊ ಏನು ಪ್ರಾಬ್ಲಮ್ ಆಗಿಲ್ಲ. ಹಾಗಾಗಿ ಕಲರ್ ಅದೆಲ್ಲ ಬಿಡಿ, ಅದೆಲ್ಲ ಮ್ಯಾಟ್ರೇ ಆಗಲ್ಲ. ಯಾಕಂದರೆ ನಮ್ಮ ಪಾಪುನೂ ಅಷ್ಟೇ ಹುಟ್ಟಾಗ ಒಂದು ಬೇರೆನೇ ಕಲರ್ ಇದ್ಲು, ಆಮೇಲೆ 3 ಮಂತ್ ಆದಮೇಲೆ ಚೇಂಜ್ ಆದ್ಲು. ಮಿಡ್ಲಲ್ಲಂತೂ ತುಂಬ ಫುಲ್ ಡಾರ್ಕ್ ಕಲರ್ ಆಗಿದ್ಲು. ಸೊ ನಾನು ಆ ಟೈಮಲ್ಲೆಲ್ಲ ವಿಡಿಯೋ ಹಾಕಿರ್ಲಿಲ್ಲಲ್ಲ, ಸೊ ಹಾಗಾಗಿ ಗೊತ್ತಿಲ್ಲ. ಸೊ ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಈ ಥರ ಎಲ್ಲ ಇರುತ್ತೆ. ಸೊ ಅದೆಲ್ಲ ನಮಗೆ ವಿಷಯನೇ ಅಲ್ಲ. ಹೇರ್ ವಿಷಯದಲ್ಲಾದರೆ ನಾನು ಹೇಳ್ತಿದ್ದೆ, ಹೇರ್ ಫಾಲ್ ಆಗೋದು ಸ್ವಲ್ಪ ನಮಗೆ, ಯಾಕಂದರೆ ಹೇರ್ ಅಂದರೆ ನಮಗೆ ಸ್ವಲ್ಪ ಇಷ್ಟ, ಹೆಣ್ಣು ಪಾಪು ಅಲ್ಲ. ಸೊ ಅದೊಂದು ಅಷ್ಟೇ, ಬಿಟ್ಟರೆ ಪಾಪುದು ಕಲರ್ ಎಲ್ಲ ಏನೂ ಮ್ಯಾಟರ್ ಆಗಲ್ಲ. ಅದರ ನೆಕ್ಸ್ಟ್ ಹೇಳಬೇಕಂದ್ರೆ ಏನು ವಿಷಯ ಅಂದರೆ, ಕೆಲವರು ಪಾಪುವಿಗೆ ಮೆಡಿಸಿನ್ ಬಗ್ಗೆ ಎಲ್ಲ ಕೇಳ್ತಾರೆ. ನಾವು ಪಾಪುವಿಗೆ ಸದ್ಯಕ್ಕೆ ವಿಟಮಿನ್ D3 ಒಂದು ಡಾಕ್ಟರ್ ಹೇಳಿರೋದು ಹಾಕ್ತಾ ಇದ್ದೀವಿ. ಬೇರೆ ಹೊಟ್ಟೆ ನೋವೆಲ್ಲ ಆದರೆ ಡಾಕ್ಟರ್ ಅಂದರೆ ಸ್ಟಾರ್ಟಿಂಗಲ್ಲಿ ಪಾಪುಗೆ ತುಂಬ ಅಳ್ತಾ ಇರ್ತಾರೆ, ಇವಳು ಕೂಡ ಇದ್ಲು ಆ ಥರ ಎಲ್ಲ. ಸೊ ಆವಾಗ ನಾವು ವುಡ್ ಬೋಲ್ಸ್ ಅದೆಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ ಡಾಕ್ಟರ್ ಒಂದು ಕೊಟ್ಟಿರ್ತಾರೆ, ಸೊ ಅದನ್ನೇ, ಯಾಕಂದರೆ ನಾನು ಅದರ ಹೆಸರು ಅದೆಲ್ಲ ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಪಾಪು ಇದ್ದು ನಾವು ಆ ಥರ ಏನು ವಿಷಯ ಇರುತ್ತೋ, ಸೊ ನಾನು ಹೈಲಿ ಏನು ಹೇಳ್ತೀನಿ ಅಂದರೆ ಸಜೆಸ್ಟ್ ಮಾಡೋದಂದರೆ ಡಾಕ್ಟರ್ ಕನ್ಸಲ್ಟ್ ಆಗೇನೆ. ಇವಾಗ ನಮ್ಮ ಪಾಪುವಿಗೆ ಒಂದು ಕೊಟ್ಟಿದ್ದಾರೆ ಅಂದರೆ ಹೇಳಲಿಕ್ಕಾಗಲ್ಲ. ಸೊ ಇನ್ನೊಂದು ಡಾಕ್ಟರ್ ಇನ್ನೊಂದು ರೀತಿ ಇರ್ಬೋದು. ಸೊ ಹಾಗಾಗಿ ಅಂದರೆ ಅವರು ಅದು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಅದೇ ಹಾಕಿದ್ದೇವೆ. ಸೊ ಆ ಥರ ಎಲ್ಲ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ. ಸೊ ಮೆಡಿಸಿನ್ ವಿಷಯದಲ್ಲಿ ಯೂಟ್ಯೂಬ್ ನೋಡಿ ಆಗಿರ್ಬೋದು, ಅಥವಾ ಯಾರೋ ಹೇಳಿದ್ರು ನಾವು ಇದನ್ನು ಹಾಕಿದ್ವಿ, ಆ ಥರ ಎಲ್ಲ ನಾನು ರಿಸ್ಕ್ ತಗೊಳ್ಳಿಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವಾಗ ಶೀತ ಆದರೂ ಅಷ್ಟೇ, ಜ್ವರ ಆದರೂ ಅಷ್ಟೇ, ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಏನು ಮೆಡಿಸಿನ್ ತಗೊಂಡಿದ್ದೇನೆ, ಸೊ ಇದೆಲ್ಲ ನಾನು ಡಾಕ್ಟರ್ ಚೆಕಪ್ ಹೋದಾಗ ಅವ್ರ ಹತ್ರನೇ ಕೇಳಿ ಅದನ್ನೇ ತಂದಿಡ್ತೀನಿ, ಅದಕ್ಕೋಸ್ಕರ. ಆದರೆ ನೆಕ್ಸ್ಟ್ ಏನಂದರೆ ಈ ಚಿಹ್ನೆ ಮಾತ್ರೆ, ಸೊ ಈ ಥರ ಎಲ್ಲ ಕೊಡ್ತಾರೆ ನಮ್ಮ ಕಡೆ. ಸೊ ಅದೆಲ್ಲ ನಾನು ಇನ್ನೂ ಯಾವುದು ಪಾಪುವಿಗೆ ಕೊಡ್ತಾ ಇಲ್ಲ, ಯಾಕಂದರೆ ತುಂಬ ಚಿಕ್ಕ ಪಾಪು, ಅವಳಿಗೆ ಸ್ಟಾರ್ಟಿಂಗಲ್ಲಿ ಅದೇನೋ ಕೆಲವೊಂದು ಬೇರಿದ್ದೇನೇನೋ ಕೊಡ್ತಾರೆ. ಸೊ ಅದರಿಂದ ಅವಳಿಗೆ ಸ್ವಲ್ಪ ಹೀಟೆಲ್ಲ ಆಗಿ, ಯಾಕಂದರೆ ಮುಂಚೆ ಎಲ್ಲ ಕೊಡ್ತಾಯಿದ್ರು, ನಮಗೆಲ್ಲ ಕೊಟ್ಟಿದ್ದಾರೆ ನಿಜ, ಬಟ್ ಇವಾಗ ವೆದರ್ ಎಲ್ಲ ತುಂಬ ಚೇಂಜಸ್ ಇದೆ. ಸೊ ಅದೆಲ್ಲ ಬಾಡಿಗೆ ಸೆಟ್ ಆಗಲ್ಲ. ನಾವು ವ್ಯಾಕ್ಸಿನೇಷನಲ್ಲೆಲ್ಲ ಹಾಕಿಸ್ಬೇಕು, ಅದೆಲ್ಲ ಕರೆಕ್ಟ್ ಟೈಮ್ಗೆ ಹಾಕಿಸಿದ್ದೇವೆ. ಸೊ ಹಾಗಾಗಿ ಅಂಥದ್ದು ಯಾವುದೂ ನಾವು ಕೊಡ್ತಾ ಇಲ್ಲ. ಸಾಲಿಡ್ ಕೂಡ ಅಷ್ಟೇ, ನಾನು ಡಾಕ್ಟರ್ ಕನ್ಸಲ್ಟ್ ಆಗಿನೇ ಯಾವುದೆಲ್ಲ ಕೊಡಬೇಕು ಆ ಥರ ಎಲ್ಲ ಕೇಳಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ 1 ವಾರ ಗಂಜಿ ಕೊಟ್ಟರೆ 1 ವಾರ ರಾಗಿ, ಈ ಥರ ಎಲ್ಲ. ಸೊ ಅದಕ್ಕೆ ರಿಲೇಟೆಡ್ ಕನ್ಫ್ಯೂಷನ್ ಇದ್ದರೂ ಅಷ್ಟೇ, ಯಾಕಂದರೆ ನಾನು ಇದೇ ಕೊಡಬೇಕು ಅಂತ ಅಂದರೆ ನಮ್ಗೆ ಗೊತ್ತಿಲ್ಲ, ನಾವು ಕೂಡ ಫಸ್ಟ್ ಟೈಮ್ ಮಾಮ್ ಆಗಿರೋದ್ರಿಂದ. ಸೊ ತುಂಬ ನಾನು ಅದರ ರಿಲೇಟೆಡ್ ಆಗಿ ಸಜೆಸ್ಟ್ ಮಾಡಲಿಕ್ಕಾಗಲ್ಲ. ಇನ್ನು ರೆಸ್ಟ್ ವಿಚಾರ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ತುಂಬ ರೆಸ್ಟ್ ತಗೊಂಡ್ರೆ ತುಂಬ ಒಳ್ಳೆಯದು. ನಾನು ಕೂಡ ಅಷ್ಟೇ 2.5 ಮಂತ್ ಕಂಟಿನ್ಯೂಸ್ ಆಗಿ ರೆಸ್ಟ್ ತಗೊಂಡಿದ್ದೇನೆ. ಸೊ ಆಮೇಲೆ ನಮಗೆ ಪರಿಸ್ಥಿತಿ ಆ ಥರ ಇರುತ್ತೆ, ಅದಕ್ಕೆ ನಾವು ಸೆಟ್ ಆಗಲೇಬೇಕಾಗುತ್ತೆ, ಏನೂ ಮಾಡ್ಲಿಕ್ಕಾಗಲ್ಲ. ಹಾಗಂತ ಫುಲ್ ಡೇ ರೆಸ್ಟು ನಾವು ತಗೊಳ್ಳಿಕ್ಕಾಗಲ್ಲ. ಯಾರೊಬ್ರು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ರು, ಅಂದರೆ ಈಗಿನವರು ರೆಸ್ಟ್ ಮಾಡಲ್ಲ, ನಾಟಕ ಮಾಡ್ತಾರೆ, ಮತ್ತು ಬೆನ್ನು ಅದು ಇದು ಅಂತ. ಸೊ ಖಂಡಿತವಾಗ್ಲೂ ನಾವು ಆ ಥರ ಹೇಳೋದೇ ತಪ್ಪು. ನಾನು ಅದಕ್ಕೆ ರಿಪ್ಲೈ ಕೂಡ ಹಾಕಿದ್ದೆ, ಯಾಕಂದರೆ ಇವಾಗ ಹೇಳ್ತಾರೆ ರೆಸ್ಟ್ ಮಾಡಬೇಕು ಅಂತ. ನಾವು ರೆಸ್ಟ್ ಮಾಡಬೇಕು ಯಾವಾಗ? ಪಾಪು ಮಲಗಿದಾಗ, ಅವಳು ಎದ್ದಾಗ ನಾವು ಖಂಡಿತವಾಗ್ಲೂ ಫೀಡ್ ಮಾಡಿಸ್ಬೇಕು, ಅವಳನ್ನು ಮಲಗಿಸ್ಬೇಕು, ನಾವು ಹತ್ರನೇ ಇರಬೇಕಾಗುತ್ತೆ. ಹಾಗಂತ ಅವಳು ಮಲಗಿದಾಗ ನಮಗೂ ಕೂಡ ಬೇರೆ ಕೆಲಸ ಇರುತ್ತೆ. ಸೊ ನಮ್ಮದು ಏನು ನಾವು ಫ್ರೆಶ್ ಅಪ್ ಆಗೋದಾಗಿರ್ಬೋದು, ಇವಾಗಂತೂ ಬಿಡಿ, ಬೇರೆ ಎಲ್ಲ ಕೆಲಸ ಇರುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬರ ಸಿಚುವೇಶನ್ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ರು 1 ವರ್ಷ ಕೂಡ ಬಾಣಂತನ ಮಾಡಿಸ್ಕೊಳ್ತಾರೆ, 6 ಮಂತ್ ಮಾಡಿಸ್ಕೊಳ್ತಾರೆ. ಸೊ ಈ ಥರ ಒಬ್ಬೊಬ್ರದ್ದು ಯಾವ ಥರ ಇರುತ್ತೆ. ಇನ್ ಕೇಸ್ ನಿಮಗೆ ತುಂಬ ಟೈಮ್ ಮಾಡಿಸ್ಕೊಳ್ಳಿಕ್ಕೆ ಸಿಗ್ತಾ ಇದೆಯಾ, ಒಳ್ಳೆಯದೇ, ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ರೆಸ್ಟ್ ಮಾಡಿದರೆ. ಯಾಕೆಂದರೆ ನಮ್ಮ ಬಾಡಿ ರಿಕವರಿ ಆಗಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದನ್ನು ಇಟ್ಕೊಂಡು ನಾವು ಬೇರೆಯವರಿಗೆ ಆ ಥರ ಅಂದರೆ ರೆಸ್ಟ್ ಮಾಡಲ್ಲ ಅಥವಾ ರೆಸ್ಟ್ ಮಾಡದಿದ್ರಿಂದ ಈ ಥರ ಆಗೋದು, ಯಾರಿಗೂ ಕೂಡ ರೆಸ್ಟ್ ಮಾಡದೇ ಇರಲಿಕ್ಕೆ ಅಥವಾ ಇಲ್ಲ ನಿದ್ದೆ ಮಾಡಲ್ಲ ಈ ಥರ ಯಾರಿಗೂ ಅಂದರೆ ಮಾಡಲೇಬಾರ್ದು ಆ ಥರ ಮೈಂಡ್ ಸೆಟ್ ಯಾರಿಗೂ ಇರಲ್ಲ.
ಯಾಕಂದರೆ ನೈಟ್ ನಿದ್ದೆ ತುಂಬ ಮೇನ್ ಆಗಿರುತ್ತೆ. ಸೊ ಅದನ್ನು ನಾವು ಡೇ ಟೈಮಲ್ಲಿ ಕವರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಸೊ ಆವಾಗ ರೆಸ್ಟ್ ಮಾಡೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.